ನಮಸ್ಕಾರ ಹಿರಿಯರ. ಹಿಂದಿನ ಭಾಗದೊಳಗೆ ಶ್ರೀ ಭುವನೇಶ್ವರಿ ದೇವಿಯ ಆರಾಧಕರಾದಂತಹ ಶ್ರೀ ಲಕ್ಷ್ಮಣ್ ಗುರುಗಳ ಹಿತನುಡಿಗಳನ್ನು ಕೇಳಿದ್ರಿ. ಇವಾಗ ಮುಂದುವರಿದ ಭಾಗದಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮ ಐತ್ರಿ, ಅದನ್ನು ನಾವು ನೀವು ಕೂಡಿ ನೋಡೋಣ ಬರ್ರಿ. ಅಕ್ಷಯ್ ಹಿರೇಮಠ ಅವರ ತಂದೆಯವರು ಹಾಗೆ ಇಡೀ ಹೋಟೆಲ್ನ ಸಿಬ್ಬಂದಿಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಗುರುಗಳ ತಮ್ಮ ಆಶೀರ್ವಾದ ಸದಾ ಇರಲಿ ಅಂತ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ಸಂಗೀತವನ್ನು ನಿಮಗೆ ಉಳಿಸಲಿಕ್ಕೆ ಬಂದಿರತಕ್ಕಂಥ ಮಹಾನ್ ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಹಾಸ್ಯದಲ್ಲಿ ಎಲ್ಲರನ್ನ ಹಿಡಿದಿಡುವಂತಹ ನಮ್ಮ ತಂಡದ ಹೆಮ್ಮೆಯ ಟಿವಿ ಹಾಸ್ಯ ಕಲಾವಿದ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅನ್ನುವಂತೆ ಇಡೀ ಕರ್ನಾಟಕವನ್ನು ಕನ್ನಡಿಸಿದಂತಹ ಮಹಂತೇಶ್ ಅವರು ಕೂಡ ಇದ್ದಾರೆ. ಅವರು ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ. ಈಗ ರುದ್ರನಾಮ ನೀಲಕಂಠ ವಿಶ್ವರೂಪಿ ಜಗ ಜಗದ ಒಡೆಯ ಶಂಭೋ ಶಂಭೋ ಧನ್ಯವಾದಗಳು. ಬಹಳ ರಮೇಶ್ ಅವರು ಈ ಒಂದು ಗೀತೆಯನ್ನು ಮೆಚ್ಚಿ ಮಹಾನವರಿಗೆ 500 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಧನ್ಯವಾದಗಳು, ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ. ಬಹಳ ಕಷ್ಟ ಈ ಒಂದು ಹಾಡುಗಳನ್ನ ಟಚ್ ಮಾಡೋದೇ ಒಂದು ಬಹಳ ಕಷ್ಟ. ಶಂಕರ್ ಮಹಾದೇವನವರ ಕಂಠಸಿರಿಯಲ್ಲಿ ಮೂಡಿ ಬಂದಂತಹ ಒಂದು ಅತ್ಯದ್ಭುತವಾದ ಶಿವನ ಆರಾಧನೆ ಗೀತೆಯನ್ನ ಪ್ರಾರಂಭದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಕರ್ನಾಟಕದ ಎಲ್ಲಾ ಗಾನ ಕೋಗಿಲೆಗಳ ಗಾಲಗಿಲಿ ಒಳಗಾದ ಮತ್ತೊಮ್ಮೆ ಜೋರಾಗಿ ಸೌಂಡ್ ಬರಬೇಕು. ಇನ್ನೂ ಜೋರಾಗಿ
ಎರಡಂದ್ರು ಮಾತ್ರಮ್ಮ, ಎರಡಂತಕ್ಕಂಥ ಮಾತಿಲ್ಲ. ನಾವೆಲ್ಲರೂ ಒಂದೇ ಭಾರತ ಮಾತೆ ಮಕ್ಕಳು ಅಂತ ಹೇಳ್ತಾ ಈ ಒಂದು ಪಟೇಲ್ ಅಕ್ಷಯ ಪಾತ್ರೆಯ ಕಾರ್ಯಕ್ರಮ ಅದ್ಭುತವಾಗಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ನಾವೆಲ್ಲರೂ ಖುಷಿಯಿಂದ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದಾರ. ಕಲರ್ಸ್ ಕನ್ನಡ ವಾಹಿನಿಯ ಅತಿ ಚಿಕ್ಕ ವಯಸ್ಸಿನಲ್ಲಿ ಹೆಸರು ಮಾಡಿರ್ತಕ್ಕಂಥ ಮಹನ್ಯ ಇವೆಂಟ್ಸ್ ತಂಡದ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಈಗ ಇರ್ಲಿ ಅಂತ ಹೇಳ್ತಾ, ನಮ್ಮ ಹುಡುಗರು ನಾವು ಇಲ್ಲಿ ಏನೇನು ಗದ್ದಲ ಮಾಡ್ತಾವ, ಅವ್ ಗದ್ದಲ ಗುಂಡೆ ಬೇರೆ ಇರ್ತಾರಲ್ಲ. ಇರ್ಲಿ ನೋಡ್ರಿ, ಇನ್ನೊಂದು ಏನಂದ್ರ ಏನಾದ್ರಿಪ್ಪ ನೀ ನೋಡ ಅವ್ರು ಕೂಡ ನೀ ಬೆಳತನ ನಿಂತ ಮಾಡ್ತಾರೆ. ಬೆಳತನ ಬೆಳತನ ಇರಂಗಿಲ್ಲ 2 ಗಂಟೆ ಮಟ. ಇಲ್ಲಿ ನಮ್ಮ ಹುಡುಗರು ಬಂದ ನೋಡಿಲ್ಲ, ನಮ್ಮ ಅಣ್ಣನ ಮಗ ಅವನಿಲ್ಲ. ಇರ್ಲಿ ಆಮೇಲೆ ಗೊತ್ತಾಕತಿ ಕಾಕ ಯಾರ ಮಗ ಯಾರೆಲ್ಲ ಗೊತ್ತ. ನೋಡ್ರಿ, ಜೀವನದೊಳಗ ಹೈಟ ಇದ್ರು ಪ್ರಾಬ್ಲಮ್, ಗಿಡ್ ಇದ್ರು ಪ್ರಾಬ್ಲಮ್. ನೋಡ್ರಿ, ಜೀವನದೊಳಗ ಹೈಟ ಇದ್ರು ಪ್ರಾಬ್ಲಮ್, ಗಿಡ್ಡ ಇದ್ರು ಪ್ರಾಬ್ಲಮ್. ನೋಡ್ರಿ, ನಿಮಗೆ ಹೈಟ್ ಇದ್ದವ್ರಿಗೆ ಲಾಭ ಆಗಿತ್ತು ನಷ್ಟ ಆಗಿತ್ತು ನನಗೆ ಗೊತ್ತಿಲ್ಲ. ಆದ್ರೆ ನಮಗ ಗಿಡ್ಡ ಇರೋದ್ರಿಂದ ಒಂದು ಲಾಭ ಆಗೈತೆ. ಅದು ಏನು ಲಾಭ ಆಗೈತಪ್ಪ ಅಂದ್ರೆ ನಮ್ಗೆ ಎಲ್ಲಿ ಹೋದ್ರು ಖರ್ಚು ಕಡಿಮೆ ಇರ್ತೈತಿ. ಖರ್ಚು ಕಡಿಮೆ ಇರಪ್ಪ, ನಮ್ಗೆ ಎಲ್ಲೇ ಹೋದ್ರು. ಅದ್ ಹೆಂಗಂದ್ರೆ ನೋಡ್ರಿ, ನೀವು ಅಂಗಿ ಹೊಲಿಸ್ಬೇಕಾದ್ರೆ ಏನ್ ಮಾಡ್ತೀರಿ, 2 ಮೀಟರ್ ಪ್ಯಾಂಟ್ ಪೀಸ್ 2 ಪೀಸ್ ತಗೊಂತೀರಿ. ನಾವೇನ್ ಹಂಗಿಲ್ಲ, 1.5 ಮೀಟರ್ದೊಳಗೆ ಪ್ಯಾಂಟ್ ಅಂಗಿ ರೆಡಿ ಮಾಡಿಸ್ಬಿಡ್ತೇವೆ ನಾವು. ಇನ್ನೊಂದು ಏನಪ್ಪ ನಮ್ಗೆ ಲಾಭ ಅಂದ್ರೆ ಬಸ್ಗೆ ಹೋಗ್ಬೇಕಾದ್ರೆ ನಮ್ಗೆ ಯಾರು ಟಿಕೆಟ್ ತಗೊಂಡು ಕೇಳಂಗಿಲ್ಲ. ಯಾವ್ದೋ ಕಾರಣ ಕೊಡೋರ್ಬೇಕಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾನೆ ಕಂಡಕ್ಟರ್. ನಾವು ಟಿಕೆಟ್ ಎಲ್ಲ ಮನೆ ಬಂದ್ಬಿಡ್ತೀವಿ. ಹಿಂಗ ಬಸ್ನ ಒಂದು ಘಟನೆ ಆದ್ರಿ, ನಿಮ್ ಬಸ್ ರಶ್ ಇದ್ರೆ ಸೀಟ್ ಸಿಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಯಾರ ತೊಡಿ ಮ್ಯಾಗ ಕರ್ಕೊಂಡ್ ಕೂತು ಬಿಡ್ತಾರ. ಈಗ ಬೇಕಾದಲ್ಲ ಗಿದ್ದಾಗುದ ಎಲ್ಲೆಲ್ಲ ಹೊಂಟಿವ, ನನಗಿರ್ಬೇಕಲ್ಲ ಚಾನ್ಸ್ ಅಂತೇಳಿ. ಇನ್ನೊಂದು ಏನಪ್ಪಾ ಅಂದ್ರೆ ಮನೆಯೊಳಗ ಪರ್ಸ್ ಬಿಟ್ಟು ಬಂದ್ಬಿಟ್ಟಿದ್ದೆ ನಾನು, ರೊಕ್ಕ ಬಿಟ್ಟು ಬಂದ್ಬಿಟ್ಟಿದ್ದೆ. ಹಂಗಾದ ಗ್ಯಾಂಗ್ ನಮ್ದು, ಅದೊಂದು ಗ್ಯಾಂಗ್ ಬೇರೆ. ನಾ ಶುರು ಮಾಡೀನಿ. ಹೆಂಗ ಶುರು ಮಾಡೀನಿ, ಕಂಡಕ್ಟರ್ ಅದಕ್ಕೆ ಹಾಲಿಗೆ ಕೊಡ್ಸೋದಕ್ಕೆ ಬಿಸಿಟ್ ತಿನ್ಸೋದಕ್ಕೆ ಬಂದ್ ಮಾಡಿದ್ರು ಬಾಯ್ ಅಂದ್ರು. ನಿನ್ನ ಹತ್ರ ರೊಕ್ಕ ಇರಲಿಲ್ಲ, ನನ್ನ ಹತ್ರ ತಗೋರ ಸುಮ್ ಬಂದ್ ಮಾಡುವ. ನಮಗ 110 ರೂಪಾಯಿ ಬಸ್ ಚಾರ್ಜ್ ಇದ್ರಿ. ಅದ ಬಸ್ ಚಾರ್ಜ್ ಎಷ್ಟಿತ್ತು? 110 ರೂಪಾಯಿ ಇತ್ತು. 100 ರೂಪಾಯಿ ಸಿಕ್ತು, ಸುಮ್ಮನೆ ಮತ್ತೆ 210 ರೂಪಾಯಿ ಪ್ರಾಫಿಟ್ ಆಯ್ತು, ಸುಮ್ಮನೆ ಮನಿ ಬನ್ನಿ. ಹಿಂಗ ನಮ್ಮ ಮೇಲೆ ನಾವೇ ಹಾಸ್ಯವನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಜನರನ್ನ ನಗಿಸುವಂತ ಪ್ರಯತ್ನವನ್ನು ಮಾಡ್ತಿರ್ತೀವಿ. ಇನ್ನೊಂದು ಏನಂದ್ರೆ ನೇರವಾಗಿ ಮಿಮಿಕ್ರಿ ಕಡೆ ಬರ್ತಾ ಇದ್ದೀನಿ. ಈಗ ಬೆಳಿಗ್ಗೆ ಆದ ತಕ್ಷಣ ಏನ್ ಕೂಗ್ತೈತಿ? ಕರೆಕ್ಟ್ ಹೇಳಿದ್ರಪ್ಪ. ಒಂದು ಊರ ಕೇಳಿಲ್ಲ, ಬೆಳಿಗ್ಗೆ ಆದ ತಕ್ಷಣ ಏನ್ ಕೂಗ್ತೈತಿಪ್ಪ ಅಂದ್ರೆ ಮೊಬೈಲ್ ಕೂಗ್ಬೇಕಲ್ಲ ನಾವು. ಹೌದು, ಮೊಬೈಲ್ ಕೂಗಾಗ್ತಾವ. ಈಗ ಒಂದ್ ಊರಾಗ ನಾಯಿ ಕೂಗ್ಬೇಕಂತ. ಬೆಳಿಗ್ಗೆ ಆದ ತಕ್ಷಣ ಏನ್ ಕೂಗ್ತೈತಿ? ಕೋಳಲ್ಲ, ಹುಂಜ ಕೂಗ್ತೈತಿ. ಹುಂಜ ಯಾಕೆ ಕೂಗ್ತೈತಿ? ಹುಂಜ ಬ್ಯಾರೆ ಯಾರು ಕೋಳಿ ಗಂಡ ಯಾವ ಮದುವೆ ಆಗಿದ್ದು? ಮನುಷ್ಯರ ಸ್ಟೇಜ್ ಮದುವೆ ಆಗಿದ್ದು, ಹೊರಗಡೆ ಎಲ್ಲ ರೋಡ್ನ ಮದುವೆ ಹಾಕ. ಅವ್ನು ತಿಪ್ಪ್ಯಾಗ ಮದುವೆ ಆಗಿದ್ದು ನೋಡಾಕ್ ಹೋಗಿದ್ದ. ಊಟಕ್ಕೆ ಏನ್ ಹಾಕಿದ್ದು ಅವಾಗ ಕೆದ್ರಿ ಒಳಗ ಕಲಿಸ್ತಾವ. ಇರ್ಲಿ ನೋಡ್ರಿ, ಹುಂಜ ಯಾವ ರೀತಿ ಕೂಗ್ತದೆ? ಬೆಳಿಗ್ಗೆ ಆದ ತಕ್ಷಣ ಬಾಯಿಯ ಮುಖಾಂತರದ ಮುಂದೆ ಮಿಮಿಕ್ರಿ ಪ್ರದರ್ಶನವನ್ನ ಮಾಡ್ತಾ ಇರ್ತೀನಿ. ನಂದು ವಿಶೇಷವಾಗಿ ಯಾರಿಗೆ ಆಸಕ್ತಿಯಿಂದ ನೋಡ್ತಾರಪ್ಪ ಅಂದ್ರೆ ಚಿಕ್ಕ ಮಕ್ಕಳ ಸಲುವಾಗಿ ನಮ್ಗೆ ಕರ್ಸ್ಯಾರ. ಯಾಕಂದ್ರೆ ಇವರೆಲ್ಲರೂ ಯುವಕರನ್ನೆಲ್ಲರೂ ನಮ್ಮ ರಾಜಕಿರಣ್ ಅವರಾಗಿರ್ಬೋದು, ಮೇಡಮ್ ಅವರಾಗಿರ್ಬೋದು, ದೊಡ್ಡ ಯುವಕರನ್ನಾಗಿರ್ಬೋದು, ನಿಮ್ಮನ್ನೆಲ್ಲರೂ ರಚಿಸ್ತಾರ. ನಮ್ಮಲ್ಲಿ ವಿಶೇಷವಾಗಿ ಚಿಕ್ಕ ಚಿಕ್ಕ ಮಕ್ಕಳು ನನ್ನ ಮಿಮಿಕ್ರಿಯನ್ನ ಇಂಟ್ರೆಸ್ಟ್ ಇಂದ ಕೇಳಿದಾಗ ಅವ್ರ ಸಲುವಾಗಿ ನಾನು ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಮಗೂ ಖುಷಿ ಕೊಡ್ತದ ಅಂತ ಭಾವಿಸ್ತಾ, ಈಗ ಬೆಳಿಗ್ಗೆ ಆದ ತಕ್ಷಣ ಏನ್ ಕೊಡ್ತದ? ನೋಡ್ ನಮ್ಮ ಹುಡುಗರು ಹಂಗ ಧ್ವನಿ ಆವಾಜ್ ಮಾಡ್ತಾವ. ಮುಂದೆ ಹೋಗ್ತೈತಿ ಹೆಂಗ ಅದು ಅಭಿನಯ ಮಾಡ್ತೈತ್ರಿ. ಮುಂದೆ ಹೆಂಗ್ ಹೋಗ್ತಂದ್ರ
ಮನೆಯವ್ರು ಯಾವಾಗ ಬರ್ತಾರಪ್ಪ? ಯಾವಾಗ ಮನೆಯವ್ರು ಬಂದಾರಂತ ಹುಡುಗರ ಎಷ್ಟು ಕನ್ಯಾ ನೋಡಿರ್ತಾರೆ ಆಮೇಲೆ. ಇವರ ಮಿಸಸ್ ಧರ್ಮ ಪತ್ನಿ ಅರ್ಧಾಂಗಿ ಶುರು ಮಾಡ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಹೇಳ್ತೈತೆ ನಮ್ಮ ಯಜಮಾನ್ರಿಗೆ? ಅದು ಏನು ಕೋಳಿ ಅಂದ್ರೆ ಏನ್ರಿ ಸ್ವಲ್ಪ ಬಾಗಿಲ ತೆಗಿತಾರೆ ಏನು? ಇಲ್ಲೇ ಇರ್ಕೊಂಡು ನೀವು ಎಲ್ಲೆಲ್ಲಿ ಹೋಗ್ಬೇಡ್ರಿ. ಬಾಗಿಲ ತೆಗೆಸ್ಕೊಂಡ ಸೀದಾ ತಿಪ್ಪೆ ಕೆದ್ರು ಒಂದು ವ್ಯವಹಾರ ಬಿಸ್ನೆಸ್ ಇರ್ತದ, ಅದಕ್ಕಾಗಿ ಹೋಗ್ತಿರ್ತದ ಕೋಳಿ. ಇನ್ನ ಕೋಳಿ ಪಿಳಿ ಅಲ್ಲ, ಹುಂಜ ಕೋಳಿಯವರ ಪುತ್ರ ಪುತ್ರಿಯರು. ಪುತ್ರ ಪುತ್ರಿಯರು ಶುರು ಮಾಡಿದ್ರು. ಗಂಟಲ್ದಾಗಿಲ್ಲ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ. ಹಂಗ ಈಗ ಗೊತ್ತಾಗಲ್ಲ ಮಿಮಿಕ್ರಿ ಕಿಮ್ಮತ್ತೇನು ನಮ್ಗೆ. ನಮ್ಮ ನಾವು ಶಬಾಷ್ ಅನ್ಸ್ಕೋಬೇಕು. ಆಟ ಕರೆಕ್ಟ್ ಆಗಿ ಮಾಡಿ ನಾ. ಇನ್ನೊಂದು ಏನಂದ್ರ ನಾಯಿ ಎಲ್ಲ ತೊಂದ ಬರ್ತದ. ನಾಯಿ ಹಂದಿ ಸುಮ್ಮನೆ ಸಾರ್ವಜನಿಕ ಕಾರ್ಯಕ್ರಮ ಆಗಿದ್ರೆ ಇನ್ನೂ ಬೇರೆ ಬೇರೆ ತರ್ತೀನಿ ನಾನು. ಹೋಟೆಲ್ ಕಾರ್ಯಕ್ರಮ ಐತದ. ಇನ್ನೊಂದೇನಂದ್ರ ಇನ್ನ ಹುಂಜ ಕೋಳಿಗೆ ಕಾಳು ಹಾಕತ್ತೆ. ಏನಂತೀರಿ ಭಾಷೆ ಒಳಗೆ ನೀವು ಲೈನ್ ಹೊಡ್ಕೊಂತಿರಲ್ಲ. ಕರೆ ಹಾಕಂತ ತಗೊಂಡು ಬಾ ಏನಾರು ಒಂದು ಕಾಳು ಹಾಕೋದು ಹೆಂಗ್ ನಿಮ್ಗೆ ಗೊತ್ತದ ಹೇಳ್ಕೊಡ್ಬೇಕು ನಮಗೆ. ನಾವು ಹುಂಜ ಹೆಂಗ್ ಹಾಕೋದ ತಗೊಂಡ ಬರೀ ಮನುಷ್ಯರ ನಿಮ್ದು ಆತವ ಬರೀ ಎಲ್ಲ. ನಾವು ವಿಶೇಷವಾಗಿ ಯಾವ ಹೆಂಗ್ ಜೀವನ ಮಾಡ್ತಾವು, ಯಾವ ಹೆಂಗ್ ಪ್ರೀತಿ ಮಾಡ್ತಾವು. ನಾವು ಮನುಷ್ಯರು ಏನ್ ಮಾಡ್ತೀವಿ, ವಿಶೇಷವಾಗಿ ಜೀವನವನ್ನ ಸಾಗಿಸಿದ್ರೆ ಅವು ಪ್ರಕೃತಿಯೊಂದಿಗೆ ಜೀವನವನ್ನ ಸಾಗಿಸ್ತಿರ್ತಾವ. ಪ್ರಕೃತಿ ಕೋಪಗಳು ನಡೀತಾ ಇದಾವ. ಈಗ ಹುಂಜ ಕೋಳಿ ಹೆಂಗ್ ಕರಿತೀವಿ ನೋಡ್ರಿ, ಬಾಯ ಕಾಲ ತಗೊಂಡ ಹೆಂಗ್ ಕರಿತೀವಿ. ಹುಂಜಿಗೆ 100 ಹೆಣ್ತಿರ್ ಇರ್ತಾರ್ರಿ. ಮತ್ತೊಂದು ಕೋಳಿ ತಿಳಿಯಲ್ಲ ಅಂತ ಕರಿಬೇಕು. ಹೆಂಗ ಈಗ ಹುಂಜ ಕೋಳಿ ಜೀವನ ನಡೀತಿರ್ತೈತ್ರಿ. ಇನ್ನೊಂದೇನಂದ್ರ ಈ ನಾಯಿಗಳ ಜಗಳ ಹೆಂಗಿರ್ತೈತಿ. ಈ ಮನುಷ್ಯರು ನಾವ್ ಏನಾದ್ರು ಜಗಳ ಹಿಡಿದು ನಾಯಿಗಳಿಗೆ ಹೋಲಿಸ್ತಿರ್ತಾರೆ. ನಾಯಿ ಒಂದು ನಾಯಿ ಕಂಡ್ರೆ ಒಂದು ನಾಯಿ ಬರಂಗಿಲ್ಲ, ಹಂಗೆ ಕಚ್ಚಾಡ್ತಾರೆ ನಾಯಿಗಳ ಅಂತ ಬೈತಾರೆ. ಯಾಕಂತಂದ್ರೆ ನಾಯಿಗಳು ಯಾಕ ಕಚ್ಚಾಡ್ತಾವು, ಬೈದಾಡ್ತಾವು, ಜಗಳಾಡ್ತಾವು ಅಂದ್ರ ನಾಯಿಗಳು ಏನಂದ್ರೆ ಒಂದು ನಾಯಿ ಕಂಡ್ರೆ ಒಂದು ನಾಯಿ ಆಗಿ ಬರಂಗಿಲ್ಲ. ನಿಜವಾಗ್ಲು ಅವ್ ನಾಯಿಗಳು ಏನ್ ಮಾಡ್ತಾವ ಅಂದ್ರೆ ಒಂದು ಚೌಕಟ್ ಹಾಕೊಂಡಿರ್ತಾವ್ರಿ. ಏನಂದ್ರೆ ಯಾವುದೇ ನಾಯಿ ಬರಂಗಿಲ್ಲ. ಬಂದ್ರ ನಮ್ಮ ನೋಡಿ ಬಲ ಕೆಳಗಡೆ ಮಾಡ್ಕೊಂಡು ಹೋಗ್ಬೇಕು. ಯಾವ ಬಲ ಹಿಂಗ್ ಹೊರಗೆ ಬರ್ತಿರ್ತಾವ. ಒಂದ್ ನಾಯಿ ಬಂದೈತೆ, ಯಾ ನಾಯಿ ಏನ್ ಮಾಡ್ತದಂತ ಬಂದ್ಬಿಟ್ಟು ಎಲ್ಲಾ ನಾಯಿಗಳು ಓಡಾಡಿಸಿ ಕಡ್ದು ಬಿಟ್ಟು ನಮ್ಮ ಮನೆ ಹತ್ರ ಬಾಲಿನ ಬಗ್ಗೆ ನೋಡ್ಕೊತ, ನಮ್ಮ ಮನೆ ಹತ್ರ ಬಾಲ್ ನೋಡ್ಕೊತದ ನಟ ಬರ ಕಡ್ದಿ ಅಲ್ಲ ನೋಡ್ಕೊತವಾ. ಬಂಡಿ ಮುಂದೆ ₹20 ಏನೋ ಓಡಾಡಿಸಿ ಕಡ್ದಿರ್ತ ನಾಯಿಗಳು ಕರ್ಕೊಂಡ. ಇದು ಮನಿ ಮುಂದೆ ಸುತ್ಕೊಂಡು ಮನಿ ಮುಂದೆ ಇಟ್ಕೊಂಡು ಶುರು ಮಾಡಿದ್ದೆ. ಕಟ್ಟಿ ಮೇಲೆ ತಗೊಂಡ ರೋಡಿ ಬರುವಾಗ ಮನಿ ಮುಂದೆ ತಗೊಂಡು ಹಂಗ್ ಬೈದಿದ್ ನಾಯಿಗಳು ಹೆಂಗ್ ಬೈದಾಡ್ತಾವ. ಏನ ಕರೆ ಕರೆ ನಾಯಿ ಬಂದ್ರೆ ಹೆಂಗ್ ಮಾಡ್ತಾರೆ. ಇದನ್ನ ನಾನು 2010ರಲ್ಲಿ ನಡೆದಿರತಕ್ಕಂತಹ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲೆಯ ವತಿಯಿಂದ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದೆ ಅಂತ ಹೇಳಕ್ಕೆ ಖುಷಿ ಆಗ್ತಾ ಇದೆ. ಇದನ್ನ ಅವಾಗ ಹಿಂಗ ಮಳೆ ಅಂತಿತ್ರಿ, ಮುಖ್ಯಮಂತ್ರಿಗಳ ಈ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು. ಇದು ಸ್ಪರ್ಧೆ ಐತ್ರಿ, ನಿಜವಾಗ್ಲೂ ಇದು ಒಂದು ಕಲೆ ಅದ. ಸರ್ಕಾರ ಗುರುತಿಸಿದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಲ್ಲಿ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ VS ಆಚಾರ್ ಅವರು ಆಗಿನ ಕಾಲದಲ್ಲಿ 2010ರಲ್ಲಿ, ಆಮೇಲೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು
ಶಿಕ್ಷಣ ಸಚಿವರಾಗಿದ್ರು, ಇಬ್ಬರು ಕೂಡ ನಮ್ಮ ಪ್ರಶಸ್ತಿಯನ್ನು ಕೊಟ್ಟರಂತ ಹೇಳಕ್ಕೆ ತುಂಬಾ ಖುಷಿಯಾಗಿತ್ತು ಅಂತ ಹೇಳ್ತಾ, ನೀವು ಹಲವಾರು ಟಿವಿ ಚಾನೆಲ್ಗಳಲ್ಲಿ ಮತ್ತು ನಿನ್ನೆ ಒಂದು ವಿಡಿಯೋ ಬಿಡುಗಡೆ ಆತ್ರಿ, ಕರ ಕಳೆದೈತೆ ಅಂತ ಹೇಳಿ, ಅದರಲ್ಲಿ ಕೂಡ ನ್ಯೂಸ್ ಆಂಕರ್ ಆಗಿ ನಾನು ಹಾಸ್ಯವನ್ನ ಮಾಡ್ತೇವೆ. ಯಾಕಂತಂದ್ರ ಜನರ ಮೈಂಡ್ ಸೆಟ್ ಯಾವ ರೀತಿ ಇದಾವ ಆ ತರ ನಾವು ಕಾರ್ಯಕ್ರಮನ ಕೊಡಕತ್ತೀವಿ. ನೀವು ಹೈ ಲೆವೆಲ್ ಕಾರ್ಯಕ್ರಮ ಕೇಳಿದ್ರೆ ಹೈ ಲೆವೆಲ್ ಕೊಡ್ತಿರ್ತೀವಿ. ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತು ಅನ್ನುವಂಥದ್ದು ನೋಡಿದ್ರಲ್ಲ, ಅದೇ ರೀತಿಯಾಗಿ ಇದರ ಉಳಿದ ಭಾಗವನ್ನು ಮುಂದಿನ ವಿಡಿಯೋದಾಗ ಅಪ್ಲೋಡ್ ಮಾಡ್ತಾನೆ ರೀ. ಇವತ್ತಿನ ವಿಡಿಯೋ ಏನಾರು ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋನು. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ.